السلام عليكم ورحمة الله وبركاته. بسم الله والحمد لله الصلاة والسلام على أشرف رسول الله وعلى آله وصحبه الفائزين برضوان الله أما بعد. ಗೌರವಾನ್ವಿತರೆ, ಈ ಗಾಂಭೀರ್ಯಚಿತ ಅಲ್ ಮುರಾಫಕ ವೇದಿಕೆಯಲ್ಲಿ ತಾನು ಆಯ್ದುಕೊಂಡಂತಹ ವಿಷಯ ಆರ್ಟಿಕಲ್ 25 ಧಾರ್ಮಿಕ ಹಕ್ಕು. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಅತ್ಯಂತ ವಿಶಾಲವಾದ ಒಂದು ಸಂವಿಧಾನವಾಗಿದೆ ನಮ್ಮ ಈ ಭಾರತೀಯ ಸಂವಿಧಾನ. ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರೆಂಬ ಶೀರ್ಷಿಕೆಯಲ್ಲಿ ಆರಂಭಗೊಳ್ಳುವ ಈ ಸಂವಿಧಾನವು ಭಾರತದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೆ ಎಲ್ಲಾ ವರ್ಗ ವರ್ಣ ಜಾತಿ ಪಂಗಡದ ಜನರನ್ನು ಒಂದೇ ತಾಯಿಯ ಮಕ್ಕಳಂತೆ ಜೀವಿಸಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಒಬ್ಬ ವ್ಯಕ್ತಿಗೆ ಅವನ ಧರ್ಮ ಗ್ರಂಥವು ಎಷ್ಟು ಮುಖ್ಯವೋ ಅದೇ ರೀತಿ ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೆ ಮುಖ್ಯವಾದ ಗ್ರಂಥವಾಗಿದೆ ಸಂವಿಧಾನ. ಈ ಸಂವಿಧಾನದ 25ನೇ ವಿಧಿಯಾಗಿದೆ ಫ್ರೀಡಮ್ ಆಫ್ ಪ್ರಾಕ್ಟೀಸ್ ಅಂಡ್ ಪ್ರೊಪಗೇಷನ್ ಆಫ್ ರಿಲಿಜಿಯನ್. ಭಾರತೀಯ ಎಲ್ಲಾ ನಾಗರಿಕರಿಗೆ ನೀಡಿರುವ 6 ಮೂಲಭೂತ ಹಕ್ಕುಗಳಲ್ಲೊಂದಾಗಿದೆ ಧಾರ್ಮಿಕ ಹಕ್ಕು. ಈ ಭಾರತದ ಮಣ್ಣಿನಲ್ಲಿ ಜೀವಿಸುವ ಪ್ರತಿಯೊಬ್ಬ ಮುಸ್ಲಿಮರು, ಹಿಂದೂಗಳು, ಕ್ರೈಸ್ತರು, ಸಿಖ್ಖರು, ಬೌದ್ಧರು, ಜೈನರು, ಧರ್ಮ ಉಳ್ಳವನು, ಧರ್ಮ ಇಲ್ಲದವನು ಮೊದಲಾದ ಯಾವುದೇ ಧಾರ್ಮಿಕನಿಗೆ ಅವನವನ ಧರ್ಮಕ್ಕನುಸಾರವಾಗಿ ಜೀವಿಸಲು ಅವಕಾಶ ಕಲ್ಪಿಸಿಕೊಂಡಿದೆ. ಆದರೆ ಪ್ರಸ್ತುತ ಕಾಲದಲ್ಲಿ ಭಾರತದಲ್ಲಿ ಧಾರ್ಮಿಕ ಹಕ್ಕು ಕಣ್ಮರೆಯಾಗ್ತಾ ಇದೆ. ಕಾರಣ, ಕೆಲವೊಂದು ಅಧಿಕಾರ ಮೋಹಿಗಳ ಮೋಹಕ್ಕೆ ನಮ್ಮ ಸಂವಿಧಾನವು ಬಲಿಯಾಗ್ತಾ ಇದೆ. ರಾಜಕೀಯ ಬೇಳೆ ಬೇಯಿಸಲು ತಂದೊಡ್ಡಿದ ಕಾನೂನು ಬಾಹಿರವಾದ ಕಾಯ್ದೆಯಾಗಿದೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕ ನಾಗರಿಕ ಸಂಹಿತೆ. ಇದು ಭಾರತದ ಯೂನಿಟ್ ಇನ್ ಡೈವರ್ಸಿಟಿ, ವೈವಿಧ್ಯತೆಯಲ್ಲಿ ಏಕತೆ ಎಂಬ ಅತ್ಯಮೂಲ್ಯವಾದ ವೈಶಿಷ್ಟ್ಯವನ್ನೇ ಬುಡಮೇಲು ಮಾಡ್ತಾ ಇದೆ. ಸಮಾಜದಲ್ಲಿ ಹೀನ ಕೃತ್ಯಗಳಿಂದ ರಕ್ಷಣೆ ಹೊಂದಲು ಬೇಕಾಗಿ ಉಸ್ತುರು ಔರಾತುಕಮೆಂದು ಧರ್ಮವು ಕಲಿಸುವಾಗ ಇದನ್ನು ಸಮಾಜಕ್ಕೆ ಮಾದರಿ ಮಾಡಬೇಕಾದ ವಿದ್ಯಾ ದೇವಾಲಯಗಳಲ್ಲಿ ಬಹಿರಂಗವಾಗಿ ಹಿಜಾಬುಗಳ ಅನುಮತಿಗಳನ್ನು ನಿರಾಕರಿಸುವಾಗ ಸಂವಿಧಾನದ ರಕ್ಷಕರಾಗಬೇಕಾದಂತಹ ಅಧಿಕಾರಿಗಳು ಇದಕ್ಕೆ ಬೆಂಬಲವನ್ನು ಸೂಚಿಸುವಾಗ ಭಾರತದಲ್ಲಿ ಧಾರ್ಮಿಕ ಹಕ್ಕು ಸಂವಿಧಾನ ನೀಡಿದಂತೆ ಅನುಭವಿಸಲು ಸಾಧ್ಯವಾಗುತ್ತಿದೆ ಎಂದು ಮನದಾಳಗಳಿಂದ ಪ್ರಶ್ನೆಗಳು ಮೂಡಿ ಬರ್ತಾ ಇದೆ. ನೈಸರ್ಗಿಕ ಸಂಪನ್ಮೂಲಗಳಿಂದ ವಿವಿಧ ಧರ್ಮಗಳು ಧಾರ್ಮಿಕ ಚೌಕಟ್ಟಿನ ಮೇಲೆ ತಮ್ಮ ಆಹಾರಗಳನ್ನು ಅನುಕರಿಸುವಾಗ ಮುಸಲ್ಮಾನರಿಗೆ ಅನುಮತಿಸಲಾದ ಕೆಲವೊಂದು ಆಹಾರಗಳನ್ನು ಸೇವಿಸುವುದು ನಿಷಿದ್ಧ ಎಂದು ಸೇವಿಸಿದವರ ವಿರುದ್ಧ ನಿರಂತರವಾಗಿ ನೈತಿಕ ಪೊಲೀಸ್ ಗರಿಗಳಂತೆ ಅಮಾನವೀಯತೆ ಕೊಲೆಗಳಂತೆ ಕೆಲವೊಂದು ಗಲಭೆಗಳು ನಡೆಯುವುದನ್ನು ನಾವು ದೈನಂದಿನ ಕಾಣ್ತಾ ಇದ್ದೇವೆ. ಮಾತ್ರವಲ್ಲ, ಪ್ರಜಾಪ್ರಭುತ್ವ ಹೊಂದಿದ ನಮ್ಮ ಭಾರತ ದೇಶದಲ್ಲಿ ಧಾರ್ಮಿಕ ವಿಧಿವಿಧಾನಗಳಿಂದ ಪರಸ್ಪರ ಸಹೋದರಿತೆಂದು ಜೀವಿಸಬೇಕಾದಲ್ಲಿ ಕೆಲವೊಂದು ಸ್ವಾರ್ಥಿ ರಾಜಕಾರಣಿಗಳ ಪುಕ್ಕಟ್ಟೆ ಓಟಿನ ಆಸೆಗೆ ಈ ದೇಶವನ್ನೇ ದ್ವೇಷದ ಕಾರ್ಖಾನೆಗಳನ್ನಾಗಿ ಮಾಡ್ತಾ ಇದ್ದಾರೆ. ಭವಿಷ್ಯದ ಭರವಸೆಗಳಾದ ವಿದ್ಯಾರ್ಥಿಗಳೆಡೆಯಲ್ಲಿ ಭಾತೃತ್ವವನ್ನು ಬೆಸೆಯಬೇಕಾದವರು ಕೋಮುವಿನ ವಿಷ ಬೀಜವನ್ನು ಬಿತ್ತಿ ಧರ್ಮಗಳೆಡೆಯಲ್ಲಿ ಪರಸ್ಪರ ಕಚಾಡಿಕೊಳ್ಳಲು ಪ್ರೇರೇಪಿಸುತ್ತಿದ್ದಾರೆ. ಕೇವಲ ಅವನೊಬ್ಬ ಅನ್ಯ ಧರ್ಮೇನು ಎಂಬ ಹೆಸರು ಮಾತ್ರ ನಡೆದ ಅದೆಷ್ಟೋ ಕೊಲೆಗಳು ಈ ದೇಶವನ್ನೇ ಬಿಚ್ಚಿ ಬೀಳುವಂತ ಮಾಡಿದೆ. ಅದ್ಯಾವುದೋ ಇಲ್ಲ ಸಲ್ಲದ ಕಾರಣಗಳನ್ನು ಸಮಾಜದ ಮುಂದೆ ಹೇಳಿ ಶತಮಾನಗಳ ಹಿಂದಿನ ಕಾಲದಿಂದಲೂ ಭಾರತೀಯ ಮುಸಲ್ಮಾನರು ಆರಾಧಿಸುತ್ತಿದ್ದಂತಹ ಬಾಬರಿ ಮಸೀದಿಗಳಂತಹ ಅದೆಷ್ಟೋ ಮಸೀದಿಗಳನ್ನು, ಅದೆಷ್ಟೋ ಆರಾಧನಾಲಯಗಳನ್ನು ಯಾವುದೇ ಪರಿಗಣನೆ ನೀಡದೆ ನೆಲಸಮಗೊಳಿಸಿದ ಅದೆಷ್ಟೋ ದುರ್ಘಟನೆಗಳು ಈ ಸಮಾಜದಲ್ಲಿ ನಡೆಯುವಾಗ ಸಂವಿಧಾನದ 25ನೇ ವಿಧಿಯಾದ ಧಾರ್ಮಿಕ ಹಕ್ಕು ಇಂದು ನಮ್ಮ ದೇಶದಲ್ಲಿ ಇದೆ ಅನ್ನೋ ಅಂತರಾಳಗಳು ಕೇಳುವಾಗ ಇಲ್ಲಿ ನಾವು ಮನದಟ್ಟು ಮಾಡಬೇಕಾದದ್ದು ಇದು ಸಂವಿಧಾನಬದ್ಧ ದೇಶವಾಗಿದೆ. ಇಲ್ಲಿನ ಅಧಿಕಾರವು ಸಂವಿಧಾನ ಏಕೀಕೃತಗೊಂಡಿದೆ. ಕ್ರೈಸ್ತರಿಗೆ ಬಿಬ್ಲಿಕಲ್ ರೆಫರೆನ್ಸ್ಗಳನ್ನು ಆಧರಿಸಿ, ಹಿಂದೂ ಸಹೋದರರಿಗೆ ಗೀತೆಯ ಸಂದೇಶಗಳನ್ನು ಆಧರಿಸಿ, ಮುಸಲ್ಮಾನರಿಗೆ ಪವಿತ್ರವಾದ ಕುರ್ಆನ್ ಆಧರಿಸಿ ಜೀವಿಸಲು ಸ್ವಾತಂತ್ರ್ಯವಿದೆ. ಅದು ಯಾವೊಬ್ಬ ವ್ಯಕ್ತಿಯಿಂದಲೂ ಕೂಡ ಅದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅಭಿಮಾನದಿಂದ ಹೇಳಲು ನಾನು ಇಷ್ಟಪಡುತ್ತೇನೆ. ಪ್ರೀತಿಯ ಸಹೋದರರೇ, ಈ ದೇಶವು ಸುಂದರವಾಗಿದೆ, ಇಲ್ಲಿನ ಅಧಿಕಾರವು ಸುಂದರವಾಗಿದೆ. ನಮ್ಮ ಹಿರಿಯರು ಕಂಡಂತಹ ಕನಸಿನ ಭಾರತ, ಸಿಂಧೂರ ತೊಟ್ಟ ಹಿಂದುವು, ಶಿಲುಬೆ ಧರಿಸಿದ ಕ್ರೈಸ್ತನು, ಟೋಪಿ ಧರಿಸಿದ ಮುಸಲ್ಮಾನನು ಸಮಾನವಾಗಿ ಜೀವಿಸಲು ಸಾಧ್ಯವೆಂದು ಆಶಿಸುತ್ತಾ ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತೀಯರ ಎಂಬ ಮಾತನ್ನು ಪುನರುಚ್ಚರಿಸುತ್ತಾ ಮಾತುಗಳಿಗೆ ವಿರಾಮ. ವಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.